UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಮಕರಬ್ಬಿ, ಕತ್ತೇಬೇನೂರು, ಹೆರಡ, ಹೊಳಲು, ಮೈಲಾರ ಗ್ರಾಮದ ಅಭಿವೃದ್ಧಿಗೆ CPI ಪಕ್ಷದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಕರಬ್ಬಿ, ಹೊಳಲು, ಮೈಲಾರ, ಹೆರಡ ಇತರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಮತ್ತು ಗ್ರಾಮದ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳಿಗೆ PDOಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತಾ ವ್ಯವಸ್ಥೆ ಸುಧಾರಣೆ, ಆರೋಗ್ಯ, ಸರ್ಕಾರಿ ಶಾಲೆಗಳ ದುರಸ್ತಿ ಹಾಗೂ ಬಾಕಿ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. CPI ತಾಲೂಕು ಸಮಿತಿಯ ಜಿಲ್ಲಾ ಖಜಾಂಚಿ ಸುರೇಶ್ ಹಲಗಿ ಹಾಗೂ ಕಾರ್ಯದರ್ಶಿ ಬಾವಜಿ ಜಂಗ್ಲಿ ಸಾಬ್ ಅವರು ಸಾರ್ವಜನಿಕ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಿ ಗ್ರಾಮದ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ CPI ಪಕ್ಷದ ಶಾಖಾ ಕಾರ್ಯದರ್ಶಿಗಳಾದ ಕೋಟಿಹಾಳ್ ನಾಗರಾಜ್, ಅಡವೆಜ್ಜ, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಗೌರವಾಧ್ಯಕ್ಷ ಅನ್ವರ್ ಭಾಷಾ, ಫಕರೇಶ್, ರತ್ನಮ್ಮ, ಮಾಯಮ್ಮ, ಸ್ವಾಮಿ ಭಾಗವಹಿಸಿದ್ದರು. ಪಕ್ಷದ ಹೋರಾಟಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ ಎರಡಲ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಆಗಲೇಬೇಕು. ಭಾರತ ಕಮ್ಯುನಿಸ್ಟ್ ಪಕ್ಷದ ಪಾದಯಾತ್ರೆ ಯಶಸ್ವಿಯಾಗಲಿ. ಕುಡಿಯುವ ನೀರನ್ನು ಕೊಡಲೇಬೇಕು. ಎರಡಲ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕ ಆಗಲೇಬೇಕು. CC ರೋಡ್ ಎಲ್ಲೆಲ್ಲಿಲ್ಲ ಅಲ್ಲಿ CC ರೋಡ್ ನಿರ್ಮಾಣ ಮಾಡಲೇಬೇಕು. ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಲ್ಲಿ ಎಲ್ಲ ರೈತರಿಗೆ ಹೊಲ ಭೂಮಿಗೆ ರಸ್ತೆ ಆಗಲೇಬೇಕು. ಯಾವ ಹೊಲಗಳಿಗೆ ರಸ್ತೆ ಇಲ್ಲ ಅಲ್ಲಿ ರಸ್ತೆ ಆಗಲೇಬೇಕು. ಬೀದಿ ದೀಪಗಳು ಸಮರ್ಪಕವಾಗಲೇಬೇಕು. ಯಾವ ಶಾಲೆಯಲ್ಲಿ ಕಂಪೌಂಡ್ ಇಲ್ಲ ಈ ಕೂಡಲೇ ಕಂಪೌಂಡ್ ಅನ್ನು ಕಟ್ಟಲೇಬೇಕು. CPI ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ, ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ. ರಸ್ತೆಗಳ ಅಭಿವೃದ್ಧಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಸಮರ್ಪಕವಾಗಿ ಎಲ್ಲ ರೈತರಿಗೆ ಮತ್ತು ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಎಲ್ಲ ಬಂಧನಗಳನ್ನು ಇವತ್ತು ನಾವು ಇಡೀ ದೇಶದಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಳ್ಳಿ ತಾಲೂಕಿನಲ್ಲಿ ನಾವು 6ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ತಾಲೂಕಿನ 26 ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಸಮಸ್ಯೆಗಳನ್ನು ಕುರಿತು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ಬಂದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಸದಸ್ಯರಿಗೆ ಉಪಯೋಗ ಸ್ವಾಗತ ಮಾಡುತ್ತಾ ಮತ್ತು ದಿನವಿಡೀ ಇವತ್ತು ನಮ್ಮ ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿಗೆ ನಮ್ಮ ಹೋರಾಟಕ್ಕೆ ರಕ್ಷಣೆ ಕೊಡಲಿಕ್ಕೆ ಬಂದಂಥ ಆರಕ್ಷಣಾ ಠಾಣೆ ಅಧಿಕಾರಿಗಳಿಗೂ ಕೂಡ ಸ್ವಾಗತ ಮಾಡುತ್ತಾ ಇವತ್ತು ಮೈಲಾರ ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಂತ ಬಸವರಾಜ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಮನವಿ ಪತ್ರವನ್ನು ಅವರು ಸ್ವೀಕಾರ ಮಾಡುವ ಮೂಲಕ ಅವರನ್ನು ಕೂಡ ಉಪಯೋಗ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಉದ್ದೇಶ ಏನಂತಂದರೆ, ನಮ್ಮನ್ನು ಆಳುವಂಥ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸಿ ಜನರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಿಂದ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಅಧಿಕಾರಿಗಳಿಗೆ ಅನೇಕ ಹೊರೆಗಳನ್ನು ಹೊರಿಸಿ ಇವತ್ತು ಕೆಲಸ ಮಾಡಲಿಕ್ಕೆ ನಾವು ತೊಂದರೆ ಆಗುವಂಥ ಪರಿಸ್ಥಿತಿ ಬಂದೊದಗಿದೆ. ಇವತ್ತು ಮಹಿಳಾ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಈ ಉತ್ತಮ ಜನಪ್ರೇಕ್ಷಣೀಯವಾದಂಥ ದೇವಸ್ಥಾನ ಇದ್ದು ಇಲ್ಲಿ ಸೌಲಭ್ಯಗಳ ಕೊರತೆಗಳು ಎದ್ದು ಕಾಣುವಂಥ ಪರಿಸ್ಥಿತಿ ಬಂದೊದಗಿದೆ. ಸರಿಯಾಗಿ ಹಳ್ಳಿಗಳಾದಂಥ ಡಂಬ್ರಹಳ್ಳಿ, ಮೈಲಾರ ಇತರೆ ತಾಂಡಗಳಲ್ಲಿ ಅಭಿವೃದ್ಧಿ ಆಗಬೇಕಂತ ಉದ್ದೇಶ ಇಟ್ಕೊಂಡು ಎಲ್ಲಿ ಶಾಲೆ ಕಾಲೇಜುಗಳಿಗೆ ಕಂಪೌಂಡ್ಗಳಿಲ್ಲ, ಅಂಗನವಾಡಿ ಕೇಂದ್ರಗಳಿಗೆ ಕಂಪೌಂಡ್ಗಳಿಲ್ಲ, ಮತ್ತು ರೈತರ ಹೊಲಗಳಿಗೆ ಎಲ್ಲಿ ರಸ್ತೆಗಳು ಸರಿಯಾದ ರೀತಿಯಿಂದ ಇಲ್ಲ. ಆ ಯೋಜನೆಗಳನ್ನು ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ವ್ಯವಸ್ಥಿತವಾಗಿ ಸಿಗಬೇಕನ್ನೋ ಉದ್ದೇಶವಾಗಿ ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೆ ಎಂಬ ಹೋರಾಟವನ್ನು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಂಡಂಥ
ಈ ಹೋರಾಟವನ್ನು ಮನವಿಪತ್ರವನ್ನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ, ಯಾಕೆಂದರೆ ಇವತ್ತು ಸಂವಿಧಾನ ಅಲ್ಲಿ ಇಲ್ಲ, ಸಂವಿಧಾನ ವಿಧಾನಸೌಧ ಗ್ರಾಮ ಪಂಚಾಯತಿಯಲ್ಲಿ ಇದ್ದ ಹಾಗೆ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿವರೆಗೆ ಯಾವ ರೀತಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ, ಅದು ಡೆಲ್ಲಿವರೆಗೂ ದಿನಾಂಕ 28/8/2024 ನಾವು ಡೆಲ್ಲಿ ಜನ ಕೂಡ ಒಂದು ಕಾಲ ಜೈಲಲ್ಲಿ ಒಂದು ಕಾಲ ರೈಲಲ್ಲಿ ಎಂಬ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾಗವಾಗಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ರೈತರ ಮತ್ತು ಕೃಷಿಕರ ಸಮಸ್ಯೆಗಳನ್ನು ಕುರಿತು ಅನೇಕ ಜನರಿಗೆ ಇವತ್ತು ಕುಟುಂಬಸ್ಥರಿಗೆ ಸಿಗಲಿಕ್ಕೆ ಆಶ್ರಯ ನಿವೇಶನಗಳಿಲ್ಲ, ರೈತರಿಗೆ ಮಹಿಳೆಯರಿಗೆ ಸರಿಯಾದ ರೀತಿಯ ಉದ್ಯೋಗಗಳಿಲ್ಲ, ನಿರುದ್ಯೋಗಿ ಯುವಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮೊನ್ನೆ ನರೇಂದ್ರ ಮೋದಿ ಸಾಹೇಬ್ರವರು 2008ರಲ್ಲಿ ಪ್ರಧಾನಮಂತ್ರಿ ಆದಾಗ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿದರು. ಇವತ್ತು ಯಾವುದೇ ರೀತಿಯಿಂದ ಉದ್ಯೋಗಗಳು ಸಿಗ್ತಾ ಇಲ್ಲ. ಯಾಕಂದರೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮೊನ್ನೆ ಅನೇಕ ರೀತಿಯಿಂದ ಹೋರಾಟ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಗಾಯಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಕೂಡ ಇವತ್ತು ಸರ್ಕಾರಗಳು ಅಂತ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ತಮಗೆ ಬಂದಂಥ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಿಂದ ಸಮರ್ಪಕವಾಗಿ ಇವತ್ತೇನು ಸರ್ಕಾರ ಘೋಷಣೆ ಮಾಡಿದಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಸುರಕ್ಷಿತವಾಗಿ, ವ್ಯವಸ್ಥಿತವಾಗಿ, ಸಮರ್ಪಕವಾಗಿ ಎಲ್ಲ ಕಾರ್ಮಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಸಿಗಬೇಕನ್ನೋ ಉದ್ದೇಶದಿಂದ ಈ ಹೋರಾಟ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮನವಿಪತ್ರವನ್ನು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾದಂಥ ನಮ್ಮ ಜಗದೀಶ್ ಸಾಬ್ ಅವರು ಈ ಮನವಿಪತ್ರನ ಓದಿ ಅಧಿಕಾರಿಗೆ ಗಮನಿಸ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಲೆಟರ್ ಕೊಡ್ತಾರ ಅವ್ರು ಕೊಟ್ಟಾಗ ತೆಗೆದ ಪಾದಯಾತ್ರೆ ನೀನು ಕಾರು ಇಲ್ಲಿಂದ ಹಿಡಿದು ಇಲ್ಲಿ ಅಂದ್ರೆ ಎಲ್ಲ ಪಂಚಾಯತಿ ಕೊಟ್ಟಂತ ಅಂದ್ರೆ ಆಯಾ ಡಿಸ್ಟಿಕ್ಕಲ್ಲಿ ಫೋಟೋ